ಬೆಂಗಳೂರಿನಲ್ಲಿ ನಿನ್ನೆ 7 ಕೋಟಿ ದರೋಡೆ ನಡೆದಿದೆ. ಈ ದರೋಡೆಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದಕ್ಕೆ ಲಿಂಕ್ ಇರುವಂತಹ ಅನೇಕ ವ್ಯಕ್ತಿಗಳ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಸಿಬ್ಬಂದಿ ಆಗಿರಬಹುದು, ಸಿಎಂಎಸ್ ಸಿಬ್ಬಂದಿ ಆಗಿರಬಹುದು, ಇವರೆಲ್ಲರ ತನಿಖೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಒಂದಷ್ಟು ತಂಡಗಳನ್ನ ಮಾಡಿಕೊಂಡಿದ್ದಾರೆ. ಆ ತಂಡಗಳನ್ನ ಮಾಡಿಕೊಂಡು ಈ ರಾಬರ್ಸ್ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹುಡುಕಾಟಕ್ಕೂ ಕೂಡ ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತ 7 ಕೋಟಿ ರಾಬರಿ ಕೇಸ್. ಈ ರಾಬರ್ಸ್ ಯಾರು ಅನ್ನೋದು ಈಗ ದೊಡ್ಡ ತಲೆನೋವು. ಹಣ ದರೋಡೆ ಮಾಡಿದಂತ ರಾಬರಿ ಗ್ಯಾಂಗ್ ಎಲ್ಲಿಗೆ ಹೋಗಿದೆ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ರಾಬರಿ ಮಾಡಿದ್ರು, ರಾಬರಿ ಮಾಡಿದ ನಂತರದಲ್ಲಿ ಅದೇ ಕಾರಿನಲ್ಲಿ ಮುಂದಕ್ಕೆ ಹೋಗಿದ್ದಾರೆ. ಒಂದಷ್ಟು ಸಿಸಿಟಿವಿ ಫುಟೇಜಸ್ ಈಗ ಸಿಗ್ತಾ ಇರೋದು. ಡೈರಿ ಸರ್ಕಲ್ ನಲ್ಲಿ ರಾಬರಿ ಆಯ್ತು. ಆ ರಾಬರಿಯ ನಂತರದಲ್ಲಿ ಎಲ್ಲಿಗೆ ಹೋದ್ರು ಈ ರಾಬರ್ಸ್? ದರೋಡೆಕೋರರು ಎಲ್ಲಿ ಅನ್ನುವಂತ ಪ್ರಶ್ನೆ ಈಗ ಪೊಲೀಸರನ್ನ ಕಾಡ್ತಾ ಇದೆ. ಹಾಗಾಗಿ ಅವರ ಬೆನ್ನು ಹತ್ತಿ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ, ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಸಿಸಿಟಿವಿ ವಿಜುವಲ್ಸ್ ಅನ್ನ ಒಂದಷ್ಟು ತಗೊಂಡಿದ್ದಾರೆ. ಡೈರಿ ಸರ್ಕಲ್ ನಿಂದ ಮುಂದೆ ಹೋದ ನಂತರದಲ್ಲಿ ಯಾವ ದಾರಿಯ ಮುಖಾಂತರವಾಗಿ ಹೋಗಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಸಿಕ್ಕಿರೋದು. ಎಲೆಕ್ಟ್ರಾನಿಕ್ ಸಿಟಿಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಸಿಸಿಟಿವಿ, ಒನ್ ಆಫ್ ದಿ ಸಿಸಿಟಿವಿ ಫುಟೇಜ್. ಆ ಕಾರ್ ಅಲ್ಲಿ ಮೂವ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯಲ್ಲಿ ಆ ಕಾರ್ ಪಾಸ್ ಆಗಿದೆ. ಅನಂತರ ಹೊಸೂರು, ತಮಿಳುನಾಡಿಗೆ ಹೋಗಿದ್ದಾರಾ ಅನ್ನುವಂತ ಒಂದಷ್ಟು ಶಂಕೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆಗಳು ನಡೀತಾ ಇದೆ. ಆದ್ರೆ ಈಗ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ ನೋಡಿ. ಇದು ಸಾಕ್ಷಿಗಳಾಗಿ ಪರಿಗಣಿಸಿ ಅವರನ್ನ ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಕಾರ್ಯೋನ್ಮುಖರಾಗಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 7 ಕೋಟಿ ದರೋಡೆ ನಡೆದಿದೆ. ಈ ದರೋಡೆಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದಕ್ಕೆ ಲಿಂಕ್ ಇರುವಂತಹ ಅನೇಕ ವ್ಯಕ್ತಿಗಳ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಸಿಬ್ಬಂದಿ ಆಗಿರಬಹುದು, ಸಿಎಂಎಸ್ ಸಿಬ್ಬಂದಿ ಆಗಿರಬಹುದು, ಇವರೆಲ್ಲರ ತನಿಖೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಒಂದಷ್ಟು ತಂಡಗಳನ್ನ ಮಾಡಿಕೊಂಡಿದ್ದಾರೆ. ಆ ತಂಡಗಳನ್ನ ಮಾಡಿಕೊಂಡು ಈ ರಾಬರ್ಸ್ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹುಡುಕಾಟಕ್ಕೂ ಕೂಡ ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತ 7 ಕೋಟಿ ರಾಬರಿ ಕೇಸ್. ಈ ರಾಬರ್ಸ್ ಯಾರು ಅನ್ನೋದು ಈಗ ದೊಡ್ಡ ತಲೆನೋವು. ಹಣ ದರೋಡೆ ಮಾಡಿದಂತ ರಾಬರಿ ಗ್ಯಾಂಗ್ ಎಲ್ಲಿಗೆ ಹೋಗಿದೆ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ರಾಬರಿ ಮಾಡಿದ್ರು, ರಾಬರಿ ಮಾಡಿದ ನಂತರದಲ್ಲಿ ಅದೇ ಕಾರಿನಲ್ಲಿ ಮುಂದಕ್ಕೆ ಹೋಗಿದ್ದಾರೆ. ಒಂದಷ್ಟು ಸಿಸಿಟಿವಿ ಫುಟೇಜಸ್ ಈಗ ಸಿಗ್ತಾ ಇರೋದು. ಡೈರಿ ಸರ್ಕಲ್ ನಲ್ಲಿ ರಾಬರಿ ಆಯ್ತು. ಆ ರಾಬರಿಯ ನಂತರದಲ್ಲಿ ಎಲ್ಲಿಗೆ ಹೋದ್ರು ಈ ರಾಬರ್ಸ್? ದರೋಡೆಕೋರರು ಎಲ್ಲಿ ಅನ್ನುವಂತ ಪ್ರಶ್ನೆ ಈಗ ಪೊಲೀಸರನ್ನ ಕಾಡ್ತಾ ಇದೆ. ಹಾಗಾಗಿ ಅವರ ಬೆನ್ನು ಹತ್ತಿ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ, ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಸಿಸಿಟಿವಿ ವಿಜುವಲ್ಸ್ ಅನ್ನ ಒಂದಷ್ಟು ತಗೊಂಡಿದ್ದಾರೆ. ಡೈರಿ ಸರ್ಕಲ್ ನಿಂದ ಮುಂದೆ ಹೋದ ನಂತರದಲ್ಲಿ ಯಾವ ದಾರಿಯ ಮುಖಾಂತರವಾಗಿ ಹೋಗಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಸಿಕ್ಕಿರೋದು. ಎಲೆಕ್ಟ್ರಾನಿಕ್ ಸಿಟಿಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಸಿಸಿಟಿವಿ, ಒನ್ ಆಫ್ ದಿ ಸಿಸಿಟಿವಿ ಫುಟೇಜ್. ಆ ಕಾರ್ ಅಲ್ಲಿ ಮೂವ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯಲ್ಲಿ ಆ ಕಾರ್ ಪಾಸ್ ಆಗಿದೆ. ಅನಂತರ ಹೊಸೂರು, ತಮಿಳುನಾಡಿಗೆ ಹೋಗಿದ್ದಾರಾ ಅನ್ನುವಂತ ಒಂದಷ್ಟು ಶಂಕೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆಗಳು ನಡೀತಾ ಇದೆ. ಆದ್ರೆ ಈಗ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ ನೋಡಿ. ಇದು ಸಾಕ್ಷಿಗಳಾಗಿ ಪರಿಗಣಿಸಿ ಅವರನ್ನ ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಕಾರ್ಯೋನ್ಮುಖರಾಗಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 7 ಕೋಟಿ ದರೋಡೆ ನಡೆದಿದೆ. ಈ ದರೋಡೆಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದಕ್ಕೆ ಲಿಂಕ್ ಇರುವಂತಹ ಅನೇಕ ವ್ಯಕ್ತಿಗಳ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಸಿಬ್ಬಂದಿ ಆಗಿರಬಹುದು, ಸಿಎಂಎಸ್ ಸಿಬ್ಬಂದಿ ಆಗಿರಬಹುದು, ಇವರೆಲ್ಲರ ತನಿಖೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಒಂದಷ್ಟು ತಂಡಗಳನ್ನ ಮಾಡಿಕೊಂಡಿದ್ದಾರೆ. ಆ ತಂಡಗಳನ್ನ ಮಾಡಿಕೊಂಡು ಈ ರಾಬರ್ಸ್ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹುಡುಕಾಟಕ್ಕೂ ಕೂಡ ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತ 7 ಕೋಟಿ ರಾಬರಿ ಕೇಸ್.
ಈ ರಾಬರ್ಸ್ ಯಾರು ಅನ್ನೋದು ಈಗ ದೊಡ್ಡ ತಲೆನೋವು. ಹಣ ದರೋಡೆ ಮಾಡಿದಂತ ರಾಬರಿ ಗ್ಯಾಂಗ್ ಎಲ್ಲಿಗೆ ಹೋಗಿದೆ ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ರಾಬರಿ ಮಾಡಿದ್ರು, ರಾಬರಿ ಮಾಡಿದ ನಂತರದಲ್ಲಿ ಅದೇ ಕಾರಿನಲ್ಲಿ ಮುಂದಕ್ಕೆ ಹೋಗಿದ್ದಾರೆ. ಒಂದಷ್ಟು ಸಿಸಿಟಿವಿ ಫುಟೇಜಸ್ ಈಗ ಸಿಗ್ತಾ ಇರೋದು. ಡೈರಿ ಸರ್ಕಲ್ ನಲ್ಲಿ ರಾಬರಿ ಆಯ್ತು. ಆ ರಾಬರಿಯ ನಂತರದಲ್ಲಿ ಎಲ್ಲಿಗೆ ಹೋದ್ರು ಈ ರಾಬರ್ಸ್? ದರೋಡೆಕೋರರು ಎಲ್ಲಿ ಅನ್ನುವಂತ ಪ್ರಶ್ನೆ ಈಗ ಪೊಲೀಸರನ್ನ ಕಾಡ್ತಾ ಇದೆ. ಹಾಗಾಗಿ ಅವರ ಬೆನ್ನು ಹತ್ತಿದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ, ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಸಿಸಿಟಿವಿ ವಿಜುವಲ್ಸ್ ಅನ್ನ ಒಂದಷ್ಟು ತಗೊಂಡಿದ್ದಾರೆ. ಡೈರಿ ಸರ್ಕಲ್ ನಿಂದ ಮುಂದೆ ಹೋದ ನಂತರದಲ್ಲಿ ಯಾವ ದಾರಿಯ ಮುಖಾಂತರವಾಗಿ ಹೋಗಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಸಿಕ್ಕಿರೋದು. ಎಲೆಕ್ಟ್ರಾನಿಕ್ ಸಿಟಿಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಸಿಸಿಟಿವಿ, ಒನ್ ಆಫ್ ದಿ ಸಿಸಿಟಿವಿ ಫುಟೇಜ್. ಆ ಕಾರ್ ಅಲ್ಲಿ ಮೂವ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯಲ್ಲಿ ಆ ಕಾರ್ ಪಾಸ್ ಆಗಿದೆ. ಅನಂತರ ಹೊಸೂರು, ತಮಿಳುನಾಡಿಗೆ ಹೋಗಿದ್ದಾರಾ ಅನ್ನುವಂತ ಒಂದಷ್ಟು ಶಂಕೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆಗಳು ನಡೀತಾ ಇದೆ. ಆದ್ರೆ ಈಗ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ ನೋಡಿ. ಇದು ಸಾಕ್ಷಿಗಳಾಗಿ ಪರಿಗಣಿಸಿ ಅವರನ್ನ ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಕಾರ್ಯೋನ್ಮುಖರಾಗಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ 7 ಕೋಟಿ ದರೋಡೆ ನೋಡಿ. ಈ ದರೋಡೆಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದಕ್ಕೆ ಲಿಂಕ್ ಇರುವಂತಹ ಅನೇಕ ವ್ಯಕ್ತಿಗಳ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಸಿಬ್ಬಂದಿ ಆಗಿರಬಹುದು, ಸಿಎಂಎಸ್ ಸಿಬ್ಬಂದಿ ಆಗಿರಬಹುದು, ಇವರೆಲ್ಲರ ತನಿಖೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಪೊಲೀಸರು ಒಂದಷ್ಟು ತಂಡಗಳನ್ನ ಮಾಡಿಕೊಂಡಿದ್ದಾರೆ. ಆ ತಂಡಗಳನ್ನ ಮಾಡಿಕೊಂಡು ಈ ರಾಬರ್ಸ್ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಹುಡುಕಾಟಕ್ಕೂ ಕೂಡ ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತ 7 ಕೋಟಿ ರಾಬರಿ ಕೇಸ್. ಈ ರಾಬರ್ಸ್ ಯಾರು ಅನ್ನೋದು ಈಗ ದೊಡ್ಡ ತಲೆನೋವು. ಹಣ ದರೋಡೆ ಮಾಡಿದಂತ ರಾಬರಿ ಗ್ಯಾಂಗ್ ಎಲ್ಲಿಗೆ ಹೋಗಿದೆ ಹಾಗಾದ್ರೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯ ಆಗ್ತಾ ಇದೆ. ರಾಬರಿ ಮಾಡಿದ್ರು, ರಾಬರಿ ಮಾಡಿದ ನಂತರದಲ್ಲಿ ಅದೇ ಕಾರಿನಲ್ಲಿ ಮುಂದಕ್ಕೆ ಹೋಗಿದ್ದಾರೆ. ಒಂದಷ್ಟು ಸಿಸಿಟಿವಿ ಫುಟೇಜಸ್ ಈಗ ಸಿಗ್ತಾ ಇರೋದು. ಡೈರಿ ಸರ್ಕಲ್ ನಲ್ಲಿ ರಾಬರಿ ಆಯ್ತು. ಆ ರಾಬರಿಯ ನಂತರದಲ್ಲಿ ಎಲ್ಲಿಗೆ ಹೋದ್ರು ಈ ರಾಬರ್ಸ್? ದರೋಡೆಕೋರರು ಎಲ್ಲಿ ಅನ್ನುವಂತ ಪ್ರಶ್ನೆ ಈಗ ಪೊಲೀಸರನ್ನ ಕಾಡ್ತಾ ಇದೆ. ಹಾಗಾಗಿ ಅವರ ಬೆನ್ನು ಹತ್ತಿದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ, ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಸಿಸಿಟಿವಿ ವಿಜುವಲ್ಸ್ ಅನ್ನ ಒಂದಷ್ಟು ತಗೊಂಡಿದ್ದಾರೆ. ಡೈರಿ ಸರ್ಕಲ್ ನಿಂದ ಮುಂದೆ ಹೋದ ನಂತರದಲ್ಲಿ ಯಾವ ದಾರಿಯ ಮುಖಾಂತರವಾಗಿ ಹೋಗಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಸಿಕ್ಕಿರೋದು. ಎಲೆಕ್ಟ್ರಾನಿಕ್ ಸಿಟಿಯ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಸಿಸಿಟಿವಿ, ಒನ್ ಆಫ್ ದಿ ಸಿಸಿಟಿವಿ ಫುಟೇಜ್. ಆ ಕಾರ್ ಅಲ್ಲಿ ಮೂವ್ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯಲ್ಲಿ ಆ ಕಾರ್ ಪಾಸ್ ಆಗಿದೆ. ಅನಂತರ ಹೊಸೂರು, ತಮಿಳುನಾಡಿಗೆ ಹೋಗಿದ್ದಾರಾ ಅನ್ನುವಂತ ಒಂದಷ್ಟು ಶಂಕೆ. ಆ ನಿಟ್ಟಿನಲ್ಲೂ ಕೂಡ ತನಿಖೆಗಳು ನಡೀತಾ ಇದೆ. ಆದ್ರೆ ಈಗ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ ನೋಡಿ. ಇದು ಸಾಕ್ಷಿಗಳಾಗಿ ಪರಿಗಣಿಸಿ ಅವರನ್ನ ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಕಾರ್ಯೋನ್ಮುಖರಾಗಿದ್ದಾರೆ.